ಹಾಕಿದ್ರು. ಹಾಡು ಕೇಳಿದ್ರೆ ಹಾಡೊಂದು ನಾ ಹಾಡುವೆನು ಹೃದಯ ರಾಗದ. ನಮ್ಮ ಮಾವ ತೀರ್ಕೊಂಡಾಗ ಅವ್ರಿಗೆ ಬರೀ 30 ವರ್ಷ. ನಾನು ಹೇಳ್ದಂಗೆ ಅವ್ರು 4-5 ವರ್ಷದಲ್ಲಿ ಸಾಧಾರಣ 30+ ಸಿನಿಮಾ ಮಾಡಿದ್ರು. ಅವ್ರ ಜರ್ನಿ ಎಲ್ಲೋ ಇನ್ಕಂಪ್ಲೀಟ್ ಆಯ್ತು. ಸಿನಿಮಾ ಅಂದ ತಕ್ಷಣ ನಂಗೆ ಫಸ್ಟ್ ನನ್ನ ತಲೆಗೆ ಬರೋದು ಅವ್ರು ನಮ್ಮ ಮಾವನ ಚಿತ್ರಣ. ಯಾವುದೇ ಇವಾಗಲೂ ಅಷ್ಟೇ, ಬಿಕಾಸ್ ನಾವು ನೋಡಿದ್ವಿ ಹತ್ರದಿಂದ. ಫ್ರಸ್ಟ್ರೇಷನ್, ಕೋಪ ಅಥವಾ ಒಂದು ನೋವು ಇರುತ್ತೆ, ಅದನ್ನ ಕ್ಯಾಮ್ರಾದ ಮುಂದೆ ಎಲ್ಲೂ ತೋರಿಸ್ತೀವಿ. ಅಷ್ಟೇ ಬಿಸಿ ಇದ್ರು ಕೂಡ ನಮ್ಗೆ ಬೇಸಿಗೆ ರಜೆ ಇದ್ದಾಗ ನಮ್ಮನ್ನ ಪ್ರತಿ ಸರಿ ಕರ್ಕೊಂಡು ಹೋಗೋದು. ಯಾಕಂದ್ರೆ ನಾನು ಅವ್ರ ದೊಡ್ಡ ಅಕ್ಕನ ಮಕ್ಕಳು, ನಾನು ನನ್ನ ತಮ್ಮ. ಸ್ನೇಹದ ಕಡಲಿ ಅಂತ ಅದ್ರಲ್ಲಿ ಅರ್ಜುನ್ ಸರ್ಜಾ ಕೂಡ ಅವರು ಇದ್ರು, ಮಾಲಾಶ್ರೀ ಅವರು. ಅದು ಕಂಪ್ಲೀಟ್ ಶೂಟಿಂಗ್ ಆಗಿದ್ದು ನಮ್ಮ ಬೆಲ್ಟ್ ಅಲ್ಲಿ. ರಾತ್ರಿ ನಡೆದಿರೋ ಸರ್, ಲಾರಿ ಕಾರ್ ಹೆಡ್ ಆನ್ ಕೊಲಿಷನ್. ಅದು ಅವಾಗ ಹೈವೇ ಎಲ್ಲ ಇವಾಗಿನ ತರ 4 ಲೇನ್ 5 ಲೇನ್ ಇರ್ತಾ ಇರಲಿಲ್ಲ. ಚಿತ್ರದುರ್ಗ 2-3 ವರ್ಷ ಪ್ರತಿ ಪೀರಿಯಡ್ ಮೇಲೆ ನಮಗೆ ಬೇಸಿಗೆ ರಜೆ ಇರ್ತಾ ಇತ್ತು. ಅವ್ರ ಜೊತೆ ನಮ್ಮ ಫಸ್ಟ್ ಫ್ಲೈಟ್ ಹತ್ತಿದ್ದೆ ಅವರು. ವಿಜಯ ರಾಘವೇಂದ್ರ ಸರ್ ಅವ್ರನ್ನ ಬೇರೆ ಶೇಡ್ ಅಲ್ಲಿ ತೋರಿಸಿದ್ರ ಅನ್ನುವಂತ ಒಂದು ಗಾಸಿಪ್ ಕೂಡ ಇಲ್ಲಿದೆ. ಮಲೆನಾಡಲ್ಲಿ ನಡೆಯೋ ಘಟನೆ ಅಂತ ಹೇಳ್ಕೊಂಡೆ ನಾವು ಕತೆ ಬರೆಯೋದಕ್ಕೆ ಶುರು ಮಾಡಿದ್ದು. ಇದು ಅವ್ರಿಗಂತಲೇ ಬರ್ದಿರೋದ್ರಿಂದ ತುಂಬಾ ಸೂಟ್ ಕೂಡ ಆಗುತ್ತೆ ಅವ್ರಿಗೆ. ತುಂಬಾ ಚೆನ್ನಾಗೂ ಪರ್ಫಾರ್ಮ್ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಹೆಗ್ಗದ್ದೆ ಸ್ಟುಡಿಯೋಗೆ ಇವತ್ತು ಇಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಈ ಸಂದರ್ಶನವನ್ನು ಕಂಪ್ಲೀಟಾಗಿ ನೋಡಿ ನಿಮಗೆ ಅನೇಕ ವಿಚಾರಗಳು ಇಲ್ಲಿ ಸಿಗುತ್ತೆ, ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬರು ನಾವು ಈಗಾಗಲೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಮ್ಮ ಹಿಂದೆ ಒಬ್ಬರು ಖ್ಯಾತ ನಟ ಇದ್ದರು. ಅವರು ಬೇರೆ ಯಾರೂ ಅಲ್ಲ, ಸುನೀಲ್ ಅವರು. ಅವರನ್ನು ನಾವೆಲ್ಲ ಕಳ್ಕೊಂಡ್ವಿ ಅನ್ನುವಂಥ ಒಂದಿಷ್ಟು ಉಪಯುಕ್ತಕಾರಿಯಾಗಿರುವಂಥ ಒಂದಿಷ್ಟು ಎಪಿಸೋಡ್ಗಳನ್ನು ಈ ಹಿಂದೆ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನಾನು ಸುನೀಲ್ ಅವರ ಜೀವನಗಾಥೆಯನ್ನು ಬಿತ್ತರಿಸಿದ್ದೆ. ಸೊ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಮ್ಮ ಜೊತೆಗೆ ಅವರ ರಿಲೇಟಿವ್ ಒಬ್ಬರು ಇದ್ದಾರೆ. ಸೊ ಅವ್ರು ಬೇರೆ ಯಾರೂ ಅಲ್ಲ, ನೀರಜ್ ಶೆಟ್ಟಿ ಅವರು. ಅವ್ರ ಜೊತೆಗೆ ಈಗ ರಿಪ್ಪನ್ ಸ್ವಾಮಿ ಅಂತ ಹೇಳಿಬಿಟ್ಟು ವಿಜಯ ರಾಘವೇಂದ್ರ ಅವರ ಸಿನಿಮಾ ಬರ್ತಾ ಇದೆ. ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು. ವಿಜಯ ರಾಘವೇಂದ್ರ ಅವರ ನಾವು ಒಂದು ಸರಣಿ ಎಪಿಸೋಡನ್ನು ಕೂಡ ಈಗಾಗಲೇ ಬಿತ್ತರ ಮಾಡಿದ್ದೀವಿ. ಅದರ ನಿರ್ದೇಶಕರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ನನಗೆ ಇವರಿಬ್ಬರನ್ನು ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದ್ದು ನಿಜವಾಗಿಯೂ ಇವತ್ತು ಖುಷಿಕರವಾಗಿರುವಂಥ ಸಂಗತಿ. ಯಾಕಂದರೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಅದರ ಬ್ಯುಸಿಲಿದ್ದಾರೆ, ಆದರೂ ಕೂಡ ನಮಗೊಂದಿಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿರ್ದೇಶಕರಾಗಿರುವಂತಹ ಕಿಶೋರ್ ಮೂಡುಬಿದ್ರೆ ಅವರಿಗೂ ಕೂಡ ಮತ್ತು ನೀರಜ್ ಅವರಿಗೂ ಕೂಡ ಇಬ್ಬರಿಗೂ ಆತ್ಮೀಯವಾದ ಸ್ವಾಗತವನ್ನು ಸ್ಟುಡಿಯೋ ಕಡೆಯಿಂದ ಕೇಳ್ತಾ ಇದ್ದೀನಿ. ಸ್ಪೆಷಲಿ ಥ್ಯಾಂಕ್ಸ್ ನಿಮಗೆ. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಬಗೆಯ ಸಿನಿಮಾಗಳು ಹೊಸದಾಗಿ ಏನೋ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ಇತ್ತೀಚೆಗೆ ಬರ್ತಾ ಇದೆ. ಸಾಕಷ್ಟು ಸೌಂಡ್ ಕೂಡ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಬಂದಿರುವಂಥ ಕೆಲವೊಂದು ಸಿನಿಮಾಗಳನ್ನು ನಾವು ನೋಡಿದ್ರೆ ಜನ ಮತ್ತೆ ಥಿಯೇಟ್ರಿಗೆ ಹೋಗ್ತಿದ್ದಾರೆ. ಮೊನ್ನೆವರೆಗೂ ಹೇಳ್ತಾ ಇದ್ರು, ಯಾರು ಥಿಯೇಟ್ರಿಗೆ ಹೋಗಲ್ಲ ಗುರು, ಸುಮ್ಮನೆ ಸಿನಿಮಾಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ಅದನ್ನು ಬಿಟ್ಟು ಮತ್ತೆ ಥಿಯೇಟ್ರಿಗೆ ಬರ್ತೀವಿ ಅಂತ ಜನ ಬಂದಿರೋದನ್ನು ನಾವು ನೋಡಿದ್ದೀವಿ. ಈಗ ಆ ನೆಲೆಯಲ್ಲಿ ವಿಜಯ ರಾಘವೇಂದ್ರ ಅವ್ರನ್ನ ನಾವು ಇದುವರೆಗೂ ನೋಡಿರೋದ ಒಂದು ಬೇರೆ ಶೇಡಲ್ಲೇ ನೀವು ರಿಪ್ಪನ್ ಸ್ವಾಮಿ ಅನ್ನೋಂಥ ಸಿನಿಮಾದಲ್ಲಿ ತೋರಿಸಿದ್ರ ಅನ್ನೋದು ಗೊತ್ತಾಯಿತು. ಸೊ ನಿಮಗೆ ಪ್ರಾರಂಭದ ಪ್ರಶ್ನೆ, ಈಗ ನಾವೆಲ್ಲ ರಿಪ್ಪನ್ ಪೇಟೆ ಕೇಳಿದ್ದೀವಿ, ಇದು ಯಾವುದಿದು ರಿಪ್ಪನ್ ಸ್ವಾಮಿ ಅಂತ? ಏನು ಇದು ಹೆಂಗೆ ಉಟ್ಕೊಂಡಿದ್ದು? ಟೈಟ್ಲ್ ಹೆಂಗೆ? ಈ ಟೈಟ್ಲ್ ಏನಾದರೂ ಕಥೆಯನ್ನು ಹೇಳುತ್ತಾ? ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಅದ್ರ ಬಗ್ಗೆ ಏನಾದರೂ ಒಂದು ಡಿಸ್ಕ್ಲೋಸ್ ಮಾಡ್ಬೋದಾ ಅಂತ? ಎಸ್ ಸರ್. ರಿಪ್ಪನ್ ಸ್ವಾಮಿ ಅನ್ನೋಂಥದ್ದು ಒಬ್ಬ ವ್ಯಕ್ತಿಯ ಹೆಸರು. ರಿಪ್ಪನ್ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು, ಸ್ವಾಮಿ ಅನ್ನೋದು ಇನ್ನೊಬ್ಬ ವ್ಯಕ್ತಿಯ ಹೆಸರು. ಸೊ ಇಲ್ಲಿ ಹೀರೋ ಅಂತ ಏನಿರ್ತಾನೆ ನಾಯಕ, ಸೊ ವಿಜಯ ರಾಘವೇಂದ್ರ ಅವ್ರನ್ನ ಜನ ಎಲ್ಲ ರಿಪ್ಪನ್ ಸ್ವಾಮಿ ಅಂತ ಕರೀತಾರೆ. ಸೊ ಅದಕ್ಕೊಂದು ಕಾರಣ ಕೂಡ ಇರುತ್ತೆ. ಸೊ ಏನಕ್ಕೆ ರಿಪ್ಪನ್ ಸ್ವಾಮಿ ಅಂತ ಕರೀತಾರೆ ಅನ್ನೋದಕ್ಕೆ ನಾವು ಸಿನಿಮಾ ನೋಡಿದಾಗ ಅದಕ್ಕೊಂದು ಬ್ಯಾಕ್ ಸ್ಟೋರಿ ಅಂತ ನಾವು ಕೊಟ್ಟಿರ್ತೀವಿ. ಸೊ ಆಮೇಲೆ ತುಂಬಾ ಕ್ಯಾಚಿ ಆಗಿರೋ ಟೈಟಲ್ ರಿಪ್ಪನ್ ಅನ್ನೋದು, ರಿಪ್ಪನ್ ಪೇಟೆ ಇರುತ್ತೆ. ಬಟ್ ರಿಪ್ಪನ್ ಅನ್ನೋ ಹೆಸರು ಕಡಿಮೆ. ಬಟ್ ಅದು ಕತೆ ಬರಿತಾ ಹೋದಂಗೆ ಏನೋ ಒಂದು ಐಡಿಯಾ ಬಂತು, ಸ್ವಾಮಿ ಅಂತ ಕ್ಯಾರೆಕ್ಟರ್ ಹೆಸರಿಡೋಣ ಅಂತ. ಆಮೇಲೆ ಇಲ್ಲ, ಸ್ವಾಮಿ ಅಂತ ಇರುತ್ತೆ ಬಟ್ ಇನ್ನೊಂದು ಹೆಸರು ಸೇರಿಸಿ ಅವನ್ನ ಕರಿತಾ ಇರ್ತಾರೆ ಅಂತ ಒಂದು ಬಂತು. ಸೊ ಓಕೆ, ಅದಕ್ಕೆ ಏನ್ ಹೆಸರಿಡೋಣ ಅಂತ ಅಂದ್ಕೊಂಡು ರಿಪ್ಪನ್ ಚೆನ್ನಾಗಾಗುತ್ತೆ. ಆಮೇಲೆ ಟೈಟಲ್ ಕೂಡ ರಿಪ್ಪನ್ ಸ್ವಾಮಿನೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಂಗೆ ಶೂಟಿಂಗ್ ಕೂಡ ನೀವು ಆ ಭಾಗದಲ್ಲೇ ಮಾಡಿದಿರ ಅನ್ನೋದು ಗೊತ್ತಾಯ್ತು. ಮಲೆನಾಡು ಭಾಗದಲ್ಲೇ ಜಾಸ್ತಿ ನಡೆದಿದೆ ಅನ್ನೋದು ಗೊತ್ತಾಯ್ತು. ಅಂದ್ರೆ ಆ ಭಾಗದಲ್ಲೇ ನಡೆಯುವಂತ ಕಥೆನ ಅಥವಾ ನಿಮ್ಮ ಕತೆಗೆ ಅಂಥ ಭಾಗ ಬೇಕು ಅಂತ ನೀವೇನೋ ಸೃಷ್ಟಿ ಮಾಡಿಸ್ಕೊಂಡ್ರೆ? ಇದು ಆಕ್ಚುಲಿ ಮಲೆನಾಡಲ್ಲಿ ನಡೆಯೋ ಘಟನೆ ಅಂತ ಹೇಳ್ಕೊಂಡೆ ನಾವು ಕತೆ ಬರೆಯೋದಕ್ಕೆ ಶುರು ಮಾಡಿದ್ದು. ಸೊ ಅದಾದ್ಮೇಲೆ ಅದಕ್ಕೆ ತುಂಬಾ ಕೊಪ್ಪ, ಕಳಸ, ಬಸರಿಕಟ್ಟೆ, ಬಾಳೆಹೊನ್ನೂರು, ಶೃಂಗೇರಿ, ತೀರ್ಥಹಳ್ಳಿ ಈ ಸರೌಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ, ಆಮೇಲೆ ಈ ಹಿಂದೆ ನಾನು ಅಲ್ಲಿ ಶೂಟಿಂಗ್ ಕೂಡ ಮಾಡಿದ್ವಿ ನಾವು. ಸೊ ಹಾಗಾಗಿ ನಮ್ಗೊಂದು ಒಳ್ಳೆ ಲೊಕೇಶನ್ ಗೊತ್ತಿತ್ತು ಅಲ್ಲಿ ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ನಾವು ಅಲ್ಲೇ ಶೂಟ್ ಮಾಡಿದ್ವಿ. ಆಮೇಲೆ ಕಥೆಯಲ್ಲೂ ಕೂಡ ಈ ಘಟನೆ ಒಂದು ಮಲೆನಾಡಲ್ಲಿ ನಡೆಯುವಂತ ಘಟನೆ. ಒಂದೇ ಕಾಫಿ ಎಸ್ಟೇಟ್ ಇರುತ್ತೆ, ಟೀ ಎಸ್ಟೇಟ್ ಇರುತ್ತೆ, ಅದ್ರ ಓನರು, ಎಸ್ಟೇಟ್ ಸುತ್ತಮುತ್ತ ನಡೆಯೋ ಘಟನೆಗಳು, ಆ ಊರು,
ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಒಂದು ರೂರಲ್ ಅಲ್ಲಿ ನಡೆಯುವಂತ ಒಂದು ಕತೆ. ಹಾಗಾಗಿ ಆ ತರ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಕೊಡಬಹುದು ಹಂಗಾದ್ರೆ. 100%. ಓಕೆ ಓಕೆ, ಒಳ್ಳೆ ನಿರೀಕ್ಷೆನ ಇಟ್ಕೊಂಡಿದ್ದೀರಾ. ನಾವು ಕೂಡ ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಈಗ ನಾನು ನೀರಜ್ ಅವ್ರನ್ನ ಮಾತಾಡಿಸ್ಲೇಬೇಕು ಅಂತ ಅನ್ಕೊಂತೀನಿ. ಯಾಕಂದ್ರೆ ನಾವು ಈಗಾಗಲೇ ಸುನೀಲ್ ಅವರ ಎಪಿಸೋಡ್ ಅನ್ನ ಬಿತ್ತರ ಮಾಡಿದ್ವಿ. ಅವರ ಸಮಾಧಿಯ ದರ್ಶನವನ್ನ ಸುಮಾರು ಜನರು ನೋಡಿದ್ವಿ. ನನಗನ್ಸೋ ಪ್ರಕಾರ ಮೋರ್ ದೆನ್ ಮಿಲಿಯನ್ ಸರ್, ಅದು ಎಷ್ಟು ಮಿಲಿಯನ್ ಅಂತ ಗೊತ್ತಿಲ್ಲ ನನಗೆ, ಒಂದು 10-20 ಮಿಲಿಯನ್ ಜನ ನಮ್ಮ ಚಾನಲಲ್ಲಿ ಆ ಕಾರ್ಯಕ್ರಮವನ್ನು ನೋಡಿರ್ಬೋದು. ನೀವು ಸುನೀಲ್ ಅವ್ರನ್ನ ಹತ್ತಿರದಿಂದ ನೋಡಿದ್ರ, ನಿಮ್ಮ ಮೊಬೈಲಲ್ಲೂ ಕೆಲವೊಂದು ಫೋಟೋಸ್ಗಳನ್ನು ನೀವು ತೋರಿಸ್ತಾ ಇದ್ರಿ ನನಗೆ. ಸೊ ಒಬ್ಬ ನಟ ಇವತ್ತೆಲ್ಲ 4-5 ವರ್ಷ ಒಂದು ಸಿನಿಮಾಗೆ ತಗೊಂಡ್ರೆ ಅವತ್ತಿಗೆ 1 ವರ್ಷಕ್ಕೆ 4-5 ಸಿನಿಮಾ ಆ ಥರ ಮಾಡಿರುವಂಥ ಒಬ್ಬ ನಟ ಪೀಕಲ್ಲಿ ಹೋದವರು ಏನೋ ಎಕ್ಸ್ಟ್ರಾಡಿನರಿ, ನೆಕ್ಸ್ಟ್ ಏನೋ ಕೊಟ್ಟು ಬಿಡ್ತಾರೆ ಇವರು ಅನ್ನುವಾಗ ಅವ್ರನ್ನ ನಾವು ಕಳ್ಕೊತೀವಿ. ಆ ದುರಾದೃಷ್ಟ ನಮ್ಮ ಪಾಲಿಗೆ ಬಂದಿತ್ತು. ಸೊ ಸುನೀಲ್ ಅವರ ಮನೆಯಿಂದ ಮತ್ತೆ ಯಾರಾದರೂ ಬರ್ತಾರಾ ಸರ್, ನಿಮ್ಮ ಇಂಡಸ್ಟ್ರಿಗೆ ಯಾರು ಕಾಲಿಡ್ತಾರಾ ಅಂತ ನಾನು ಕೇಳಿದ್ದೆ, ಆ ಸಂದರ್ಶನದಲ್ಲಿ ಕೇಳಿದ್ದೆ, ನಂಗೆ ಈಗಲೂ ನೆನಪಿದೆ ಅದು. ಸೊ ಅವರು ಅವಾಗ ನೋಡಬೇಕು ಅಂತ ಒಂದು ಮಾತು ಹೇಳಿದಾರೆ ಬಿಟ್ರೆ ಇಂಥವರೇ ಬರ್ತಾರೆ ಅಂತ ಹೇಳಿಲ್ಲ. ಈಗ ನೀವು ಈ ಫಿಲ್ಮಿಗೆ ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ರೆ, ಹಾಗಾಗಿ ನಿಮ್ಮ ಹತ್ರ ಕೇಳೋದು ಸರ್, ಆ ನಂಟೆ ನಿಮ್ಮನ್ನೇನಾದ್ರೂ ಇಲ್ಲಿ ಕರ್ಕೊಬಂತ ಹೇಗೆ? ಹೌದು ಸರ್, ಯಾಕಂದ್ರೆ ನನ್ನ ಮಾವ ತೀರ್ಕೊಂಡಾಗ ಅವ್ರಿಗೆ ಬರೀ 30 ವರ್ಷ. ಓಕೆ, ನಾನು ಹೇಳ್ದಂಗೆ ಅವ್ರು 4-5 ವರ್ಷದಲ್ಲಿ ಸಾಧಾರಣ 30+ ಸಿನಿಮಾ ಮಾಡಿದ್ರು. ಸೊ ನನ್ಗನ್ಸ ಅವ್ರ ಜರ್ನಿ ಎಲ್ಲೋ ಇನ್ಕಂಪ್ಲೀಟ್ ಆಯ್ತು. ಅದು ಕಾರಣ ದೇವ್ರಿಚ್ಛೆ. ಸೊ ಆ ಜರ್ನಿ ಏನೋ ಅವ್ರಿಗೊಂದು ಅವ್ರ ಟ್ಯಾಲೆಂಟ್ ಜಸ್ಟಿಸ್ ಆಸ್ ಅನ್ ಆಕ್ಟರ್ ಕೊಡೋಕ್ಕಾಗಲ್ಲ, ಬಟ್ ಆ ಜರ್ನಿನ ಹೇಗಾದ್ರೂ ಥ್ರೂ ಕಂಟಿನ್ಯೂ ಮಾಡ್ಬೋದು. ಸೊ ಈಗ ಇದೊಂದು ಅವಕಾಶ ಬಂತು, ಕಿಶೋರ್ ಅವ್ರ ಬಂದು ಅಪ್ರೋಚ್ ಆದ್ರು. ಸೊ ಕತೆ ಎಲ್ಲ ಕೇಳಿ ಭಾಳ ಇಷ್ಟ ಆಯ್ತು, ಮಾಡೋಣ ಅಂತ ಮತ್ತೆ ನಾವೆಲ್ಲ ಜೊತೆಗೆ ಸೇರಿ ಅಟ್ಲೀಸ್ಟ್ ಅವ್ರ ಜರ್ನಿ ನನ್ನ ಥ್ರೂ ಅಟ್ಲೀಸ್ಟ್ ಆಸ್ ಪ್ರೊಡ್ಯೂಸರ್ ಆದ್ರೂ ಕಂಟಿನ್ಯೂ ಆಗಲಿ ಅಂತ, ಅದೇ ಮೇನ್ ಇಂಟೆನ್ಷನ್. ಸುನೀಲ್ ಅವ್ರನ್ನ ನೀವು ಚಿಕ್ಕವರಿರುವಾಗಲೇ ಅವರು ಹೀರೋ, ಬಹುಶಃ ನಿಮ್ಗೆ 10 ವರ್ಷ ಅನ್ಸುತ್ತೆ, 10-11 ವರ್ಷ ಆಗಿತ್ತು. ನೀವು ನೋಡಿರುವ ಬಗ್ಗೆ ಹೆಂಗಿತ್ತು ಸರ್? ಯಾವ ರೀತಿ ಅವ್ರನ್ನ ನೋಡಿದ್ವಿ, ಎಷ್ಟು ಬ್ಯುಸಿ ಇರ್ತಾ ಇದ್ರು, ಮತ್ತೆ ಆ ಪರ್ಸನ್ ಆಕ್ಟಿವಿಟೀಸ್ಗಳು ಹೆಂಗಿರ್ತಾ ಇತ್ತು? ಅವರು ಆ ಟೈಮಲ್ಲಿ ತುಂಬಾ ಬ್ಯುಸಿ ಇರ್ತಾ ಇದ್ರು. ಎಷ್ಟೇ ಬ್ಯುಸಿ ಇದ್ರು ಕೂಡ ನಮ್ಗೆ ಬೇಸಿಗೆ ರಜೆ ಇದ್ದಾಗ ನಮ್ಮನ್ನ ಪ್ರತಿ ಸರಿ ಕರ್ಕೊಂಡು ಹೋಗೋದು. ಯಾಕಂದ್ರೆ ನಾನು ಅವ್ರ ದೊಡ್ಡ ಅಕ್ಕನ ಮಕ್ಕಳು, ನಾನು ನನ್ನ ತಮ್ಮ, ಇವ್ರು ತುಂಬಾ ಚಿಕ್ಕವರು, 4 ಮಕ್ಕಳು. ಸುನೀಲ್ ಕೊನೆಯದವರು. ಸೊ ನಮ್ಮ ತಾಯಿಗೂ ಸುನೀಲ್ಗೂ ಆಲ್ಮೋಸ್ಟ್ 8-10 ವರ್ಷ ಡಿಫ್ರೆನ್ಸ್ ಇತ್ತು. ಸೊ ನಮ್ಮ ತಾಯಿನ ಅವರು ಆಲ್ಮೋಸ್ಟ್ ನಮ್ಮ ತಾಯಿನ ಅವರು ತಾಯಿ ಥರನೇ ನೋಡ್ತಾ ಇದ್ರು. ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ತಾಯಿನೇ ಅದು ಮಾಡ್ಸೋದು, ಇದು ಮಾಡ್ಸೋದು, ಕೆಲಸ ಮಾಡಿ ಸ್ನಾನ ಮಾಡಿಸೋದು. ಸೊ ರಜಾ ಬಂದ ತಕ್ಷಣ ಫೋನ್ ಮಾಡೋರು ನಮ್ಮ ತಾಯಿಗೆ, ಅಕ್ಕ ನಮ್ಮ ಮಕ್ಳಿಗೆ ರಜೆ ಬರ್ತಾ ಇದೆ, ನಾನು ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಸೊ ನಂಗೆ ನೆನಪಿದ್ದಾಗ 2-3 ವರ್ಷ ಪ್ರತಿ ಪೀರಿಯಡ್ ಮೇಲೆ ನಮಗೆ ಬೇಸಿಗೆ ರಜೆ ಇರ್ತಾ ಇತ್ತು. ಅವ್ರ ಜೊತೆ ನಮ್ಮ ಫಸ್ಟ್ ಫ್ಲೈಟ್ ಹತ್ತಿದ್ದೆ ಅವರು. ಯಾಕಂದ್ರೆ ನಮ್ಗೆ ಫ್ಲೈಟ್ ಹತ್ಬೇಕಂತ ಆಸೆ ಇತ್ತು. ಆ ಟೈಮಲ್ಲಿ ಮಂಗಳೂರಲ್ಲಿ ಏರ್ಪೋರ್ಟ್ ಇತ್ತು. ನನ್ನ ಜೊತೆ ಬನ್ನಿ ಅಂತ ಬೆಂಗಳೂರಿಗೆ ಕರ್ಕೊಂಡು ಹೋಗಿ, ಅಲ್ಲಿಂದ ಚೆನ್ನೈ ಕರ್ಕೊಂಡು ಹೋಗಿ, ಆಮೇಲೆ ಹೈದರಾಬಾದ್, ಇದೆಲ್ಲ ಕಡೆ ನನ್ಗೆ ಇನ್ನೂ ನೆನಪಿದೆ. ಅವ್ರ ಜೊತೆ ಓಡಾಡ್ತಿದ್ದೆ ರಜಾ ಟೈಮಲ್ಲಿ. ಒಂದು 2 ತಿಂಗಳು ಏಪ್ರಿಲ್ ಮೇ ಬಂದಾಗ ಶೂಟಿಂಗ್ ಎಲ್ಲ ಆವಾಗ ಶೂಟಿಂಗ್ ನೋಡ್ತಾ ಬಂದಿದ್ದೆ ನಾನು ಚಿಕ್ಕ ವಯಸ್ಸಿಂದಾನೆ. ಆಮೇಲೆ ಇನ್ನೊಂದು ಸಿನಿಮಾ ಸ್ನೇಹದ ಕಡಲಿ ಅಂತ, ಅದ್ರಲ್ಲಿ ಅರ್ಜುನ್ ಸರ್ಜಾ ಕೂಡ ಅವರು ಇದ್ರು, ಮಾಲಾಶ್ರೀ ಅವರು. ಅದು ಕಂಪ್ಲೀಟ್ ಶೂಟಿಂಗ್ ಆಗಿದ್ದು ನಮ್ಮ ಬೆಲ್ಟಲ್ಲೇ, ನಮ್ಮ ಕಾಪು ಊಟಕ್ಕೆ ಬರೋರು, ಅರ್ಜುನ್ ಸರ್ಜಾ ಬರೋರು. ಸೊ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿದ್ರು ಮೂವಿನ, ಅವ್ರು ಆಕ್ಟ್ ಕೂಡ ಮಾಡಿದ್ರು. ಅವ್ರಿಗೆಲ್ಲ ಊಟ ನಮ್ಮ ಮನೆಯಿಂದನೇ ಹೋಗ್ತಾ ಇತ್ತು. ಸೊ ಆವಾಗ ಮನೆಗೆ ರೆಗ್ಯುಲರ್ ಆಗಿ ಬರೋರು. ಶೂಟಿಂಗ್ ಪ್ರತಿದಿನ ನಾವು ಸ್ಕೂಲಿಂದ ಮುಗಿಸಿ ಸ್ಕೂಲ್ ಬಿಟ್ಟು ಸೀದಾ ಸೆಟ್ಗೆ ಹೋಗ್ತಾ ಇದ್ವಿ. ಮರವಂತೆ, ಕಾಪು ಆ ಕಡೆ ಫುಲ್ ಶೂಟಿಂಗ್ ಆಗ್ತಾ ಇತ್ತು. ಸೊ ಅದರಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದೀನಿ ಶೂಟಿಂಗ್ ಆಗೋದೆಲ್ಲ. ಮತ್ತೆ ತೀರ್ಕೊಂಡಾದ್ಮೇಲೆ ಕನೆಕ್ಷನ್ ಅಫ್ಕೋರ್ಸ್ ಕಟ್ ಆಯಿತು. ಬಟ್ ನಾವು ಕೂಡ ಚಿಕ್ಕವರು. ಮತ್ತೆ ಈಗ ಅವಕಾಶ ಬಂದಿದೆ ಬೇರೆ ಥ್ರೂ. ನೀವು ನೋಡಿದ್ರ ಸರ್ ಸುನೀಲ್ ಅವರ ಅಂದ್ರೆ ಕೆಲವೊಂದು ಎಪಿಸೋಡ್ಗಳನ್ನ ನಾವು ಬಿತ್ತರಿಸಿದ್ವಿ, ಬಟ್ ಸುನೀಲ್ ಅವ್ರ ಬಗ್ಗೆ ನೀವು ತುಂಬಾ ತಿಳ್ಕೊಂಡಿರ್ಬಹುದು ಅಂತ ನಾನು ಅನ್ಕೊಂತೀನಿ. ನಿಮಗೆ ಹೆಂಗೆ ಏನಾದ್ರು ಕನೆಕ್ಟಿವಿಟಿ ಇದೆಯಾ? ಅಂದ್ರೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಇವರು ಆ ಸಿನಿಮಾಗಳನ್ನೆಲ್ಲ ನೋಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಇವತ್ತು ರಿಪ್ಪನ್ ಸ್ವಾಮಿ ಸಿನಿಮಾ ಏನಾದ್ರು ಶೂಟ್ ಆಗ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಇವರು ಸುನೀಲ್ ಅವ್ರನ್ನ ನೆನ್ಸ್ಕೋಬಹುದು ಅಂತ ನನಗೆ ಅನ್ಸುತ್ತೆ ಅಲ್ವಾ? ಆ ಸಂದರ್ಭ ಆಗಿತ್ತಾ? ಎಲ್ಲೋ ಒಂದ್ ಕಡೆ ಹಿಂಗಿರ್ಬೇಕಿತ್ತು, ಇದ್ದಿದ್ರೆ ಚೆನ್ನಾಗಿ ನೆನ್ಸ್ಕೋತಿರ್ತೀನಿ ನಾನು. ಅವ್ರು ಇದ್ದಿದ್ರೆ ಅವಾಗ 30 ವರ್ಷ, ಆಲ್ಮೋಸ್ಟ್ ಇವತ್ತು ತೀರ್ಕೊಂಡು ಈಗ 30-31 ವರ್ಷ ಆಯ್ತು. ಅವ್ರು ಇದ್ದಿದ್ರೆ ಏನೋ ಒಂದು ಅವರು ಪ್ರೊಡ್ಯೂಸರ್ ಆಗ್ತಿರೋರು ಯಾರಿಗೂ ಗೊತ್ತು, ನೆವರ್ ನೋ ಅಲ್ಲ. ಈಗ ಹೆಚ್ಚಿನ ಆಕ್ಟರ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಮೂವಿನ, ಏನೋ ಒಂದು ಸಾಧನೆ ಮಾಡ್ತಿದ್ರು ಅವರು ಆಕ್ಟಿಂಗ್ ಅಲ್ಲೂ ಅಥವಾ ಯಾವ್ದೋ ಫೀಲ್ಡ್ ಅಲ್ಲೂ. ನೀವೆಲ್ಲ ಚಿಕ್ಕವರು ಇರುವಾಗ ಹೆಂಗಿತ್ತು ಸರ್ ಸುನೀಲ್ ಅವರ ಹೈಟ್? ನನ್ಗೆ ನೆನಪಿಲ್ಲ, ಯಾಕಂದ್ರೆ ನಾನು 90s ಮೇಲೆ ಹುಟ್ಟಿದವನು. ಸೊ ನಾವು ಕಾಲೇಜ್ ಸ್ಕೂಲ್ಗೆಲ್ಲ ಬಂದಾಗ ಟಿವಿಲೆಲ್ಲ ಸಿನಿಮಾಗಳು ಬರ್ತಾ ಇತ್ತು, ಹಾಡುಗಳೆಲ್ಲ ಬರ್ತಾ ಇತ್ತು ಮಾಲೇಶ್ವರಿ ಮೇಡಮ್ ಜೊತೆಗೆಲ್ಲ. ಅದಾದ್ಮೇಲೆ ಕಾಲೇಜಿಗೆ ಬಂದಾಗ ನಮಗೆ ಸ್ವಲ್ಪ ನಾಲೆಜ್ ಬರುತ್ತೆ, ಓಕೆ ಇವರು ಈ ಥರ ಆರ್ಟಿಸ್ಟು ಈ ಥರ ಸಿನಿಮಾಗಳು ಮಾಡಿದ್ದಾರೆ ಅಂತ. ಸೊ ಆಮೇಲೆ ರೀಸೆಂಟಾಗಿ ಇವ್ರ ಜೊತೆ ಮಾತಾಡಬೇಕಾದ್ರೆ ಇವರು 3-4 ವರ್ಷಕ್ಕೆ 30 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾರಂತೆ, ಪ್ಲಸ್ ತೆಲುಗು ಸಿನಿಮಾ 2. ಅಷ್ಟು ಶಾರ್ಟ್ ಟೈಮಲ್ಲಿ ಒಂದು 4 ವರ್ಷಕ್ಕೆ ಅಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ
ಹಾಗಾದ್ರೆ ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡಬೇಕು? ಸೊ ಅದೆಲ್ಲ ಕೇಳಿ ತುಂಬ ನಾವು ಇವಾಗ ಹೆಂಗಂತ ಹೇಳಿದ್ರೆ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀವಿ ಅಷ್ಟೇ. ಅದಕ್ಕಿಂತ ಜಾಸ್ತಿ ಇಷ್ಟು ಟೆಕ್ನಿಕಲಿ ನಾವು ಅಪ್ಡೇಟ್ ಇದ್ದು ಡಿಜಿಟಲ್ ಬಂದರೂ ಕೂಡ ನಮ್ಮ ಕೈಲಿ ಆಗ್ತಾ ಇಲ್ಲ. ಬಟ್ ಆ ಕಾಲದಲ್ಲಿ ಮಾಡ್ತಿರೋದು ಗ್ರೇಟ್ ಅದು ಅಂತ. ನಿಮ್ಮ ಹತ್ರ ಕೇಳೋದು ಸರ್, ಈಗ ನೀವು ನಿರ್ದೇಶಕರಾಗಿ ಹಿಂದೆ ಮಾಲ್ಗುಡಿ ಸಿನಿಮಾವನ್ನ ಕೂಡ ಡೈರೆಕ್ಷನ್ ಮಾಡಿದ್ರು, ಈಗ ರಿಪ್ಪನ್ ಸ್ವಾಮಿ ಬರ್ತಾ ಇದೆ. ಸೊ ಯಾಕೆ ತಡ ಆಗ್ತಾ ಇದೆ ಸರ್? ಇವಾಗ ಸಿನಿಮಾಗಳು ಯಾಕೆ ತಡ ಆಗ್ತಾ ಇದೆ? ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇರಲ್ಲ. ಇನಿಷಿಯಲಿ ಸ್ವಲ್ಪ ಅಮೌಂಟ್ ತಗೊಂಡು ನಾವು ಸ್ಟಾರ್ಟ್ ಮಾಡೋಣ, ಆಮೇಲೆ ನೋಡೋಣ ಅಂತ ಮುಂದಕ್ಕೆ ಹೋಗ್ತೀವಿ. ಸೊ ಅದಾದಮೇಲೆ ಯಾರೋ ಹೇಳಿರ್ತಾರೆ ನೀವು ಶೂಟಿಂಗ್ ಮುಗಿಸ್ಕೊಂಡು ಬನ್ನಿ, ಪೋಸ್ಟ್ ಪ್ರೊಡಕ್ಷನ್ ನಾನು ದುಡ್ಡು ಕೊಡ್ತೀನಿ ಅಂತ. ಸೊ ಪೋಸ್ಟ್ ಪ್ರೊಡಕ್ಷನ್ ಬರಬೇಕಾದ್ರೆ ಅವರು ಇಲ್ಲ ಏನೋ ಪ್ರಾಬ್ಲಮ್ ಆಯಿತು ಹಾಗೆ ಹೀಗೆ. ಸೊ ನಾವು ಆ ಪ್ಲೇಸಿಗೆ ಬೇರೆ ಯಾರನ್ನ ಹುಡುಕ್ತೀವಿ. ಅದಾದಮೇಲೆ ರಿಲೀಸ್ಗೆ ನಾನು ದುಡ್ಡು ಕೊಡ್ತೀನಿ ಅಂತ ಇನ್ನೊಬ್ರು ಯಾರೋ ಹೇಳಿರ್ತಾರೆ. ರಿಲೀಸ್ಗೆ ಬರಬೇಕಾದ್ರೆ ಇಲ್ಲ ನನ್ನ ಕೈಲಿ ಇಲ್ಲ, ಇವಾಗ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಆ ಪ್ಲೇಸಿಗೆ ಇನ್ನೊಬ್ಬರನ್ನ ಹುಡುಕೋದು. ಸೊ ಈ ಥರ ಆಗುತ್ತೆ ಕೆಲವೊಮ್ಮೆ. ಇನ್ನು ಕೆಲವೊಮ್ಮೆ ಗೆಟಪ್ ಚೇಂಜಸ್ ಎಲ್ಲ ಇರುತ್ತೆ, ಆ ಥರ ಎಲ್ಲ ಇರ್ಬೋದು. ಬಟ್ ಯೂಶ್ವಲಿ ನಾವಂತೂ ತುಂಬ ಸ್ಪೀಡಾಗಿ ವರ್ಕ್ ಮಾಡ್ತೀವಿ. ರಿಪ್ಪನ್ ಸ್ವಾಮಿಗೆ ಆ ಥರ ಏನು ಸಮಸ್ಯೆ ಆಗಲಿಲ್ಲ ನೀಟಾಗಿ ಬಂದಿದ್ದೀವಿ ನಾವು. ಎಷ್ಟು ದಿನ ಶೂಟ್ ಆಯ್ತು? 45+ ದಿನ ಶೂಟ್ ಮಾಡಿದ್ವಿ. ಕಳಸ, ಕೊಪ್ಪ, ಅದೇ ಮಲೆನಾಡು ಬೆಲ್ಟಲ್ಲಿ. ಸೊ ನೀಟಾಗಿನೇ ಮಾಡಿದ್ವಿ. 3 ಶೆಡ್ಯೂಲಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ. ನಾನಂತೂ ಇನ್ನೂ ಒಂದು ಟೀಸರ್ ಕಟ್ಟು ನಾನು ನೋಡಿಲ್ಲ. ನಾನು ಕ್ಯೂರಿಯಾಸಿಟಿ ಇದ್ದೀನಿ, ಇನ್ನೇನು ಶಾರ್ಟ್ಲಿ ನೀವು ಅದನ್ನ ಇದು ಮಾಡಿ. ಈಗ ರಿಲೀಸ್ 29ನೇ ತಾರೀಕು, ಆಗಸ್ಟ್ 29ಕ್ಕೆ ರಿಲೀಸ್ ಆಗ್ತಿದೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಯಾಕಂದ್ರೆ ಕಳೆದ ಬಾರಿ ನೀವು ಮಾಲ್ಗುಡಿ ಡೇಸ್ ಕೊಟ್ಟಾಗ್ಲೂ ಅದು ಒಂದು ಲೆವೆಲ್ಗೆ ಹೋಗಿತ್ತು. ಆಮೇಲೆ ವಿಜಯ ರಾಘವೇಂದ್ರ ಸರ್ ಅವ್ರನ್ನ ಬೇರೆ ಶೇಡ್ ಅಲ್ಲಿ ತೋರಿಸಿದ್ರ ಅನ್ನುವಂತ ಒಂದು ಗಾಸಿಪ್ ಕೂಡ ಇಲ್ಲಿದೆ. ಅದೆಲ್ಲ ಹೌದಾ ಅಲ್ವಾ ಅನ್ನೋದಕ್ಕೆ ನಾವು ಸಿನಿಮಾ ದಿನ ಹೋಗಿ ನೋಡಬೇಕು. ಸೊ ಟೋಟಲ್ ಓವರ್ ಆಲ್ ಎಷ್ಟು ಥಿಯೇಟರ್ ಪ್ಲಾನ್ ಆಗ್ತದೆ? ಇಲ್ಲ, ಡಿಸ್ಟ್ರಿಬ್ಯೂಟರ್ ಜೊತೆ ಇವಾಗ ಮಾತುಕತೆ ಆಗ್ತಾ ಇದೆ. ಸಾಧ್ಯ ಎಷ್ಟು ನಮ್ಮ ಕೈಯಿಂದ ಸಾಧ್ಯ ಆಗುತ್ತೆ ಅಷ್ಟು ನಾವು ರಿಲೀಸ್ ಮಾಡಬೇಕಂದ್ರೆ ಎಲ್ಲ ಡಿಸ್ಟಿಕಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಥಿಯೇಟ್ರ್ ಇರೋ ಪ್ಲೇಸಿಗೆ ನಾವು ಇದು ಮಾಡಬೇಕಂತ ಇದ್ದೀವಿ, ರಿಲೀಸ್ ಮಾಡಬೇಕಂತ ಇದ್ದೀವಿ. ಜೊತೆಗೆ ಒಂದಷ್ಟು ಮಲ್ಟಿಪ್ಲೆಕ್ಸ್ಗಳು, ಒಂದಷ್ಟು ಅಂತಲ್ಲ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ಇವಾಗ ಏನಿದೆ ಅಂದರೆ ಟ್ರೆಂಡು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕಂಟೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ಗಳನ್ನ ಜನ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಲೈಕ್ ಸಿನಿಮಾ ಬಂದಾಗ ನಮಗೇನೋ ಹಿಂದೆ ನೋಡಿರೋ ಸಿನಿಮಾ ಥರ ಇರಬಾರ್ದು, ಬೇರೆನೇ ಏನಾದರೂ ಇರಬೇಕು ಅಂತ. ಸೊ ಖಂಡಿತ ಆ ಎಕ್ಸ್ಪೆಕ್ಟೇಷನ್ ನಾವು ಈ ಸಿನಿಮಾದ ಮುಖಾಂತರ ರೀಚ್ ಮಾಡ್ತೀವಿ. ಏನೋ ಒಂದು ಸಂದೇಶ ಕೊಡುವಂಥದ್ದಾಗಿರ್ಬೋದು, ಅದ್ರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಕೂಡ. ಸರ್, ನಿಮ್ಮ ಕೆಲವೊಂದು ಹಳೆ ಫೋಟೋಸ್ಗಳನ್ನು ನೋಡಿದ್ರೆ ಅಲ್ಲಿ ನಿಮ್ಮ ಮನೆಗೆ ರವಿಶಂಕರ್ ಅವರು ಬರ್ತಿದ್ರು, ಮಾಲಾಶ್ರೀ ಮೇಡಮ್ ಇದ್ರು, ಎಲ್ಲರ ಒಂದು ಕೂಡು ಇತ್ತಲ್ಲಿ, ಕೂಡುವಿಕೆ ಇತ್ತು. ನಾನು ಹಿಂದೆ ಶಾಂತರಾಮ್ ಶೆಟ್ಟಿ ಅವ್ರನ್ನ ಭೇಟಿ ಆದಾಗಲೂ ಅದ್ರ ಬಗ್ಗೆ ಮಾತಾಡಿದ್ದೆ. ಸೊ ಈಗ ಲಾಸ್ಟ್ ಡೇ ಸುನೀಲ್ ಅವರನ್ನ ಬಹುಶಃ ನಾವು ಕಳ್ಕೊಂಡ ಸ್ಥಿತಿಯಲ್ಲಿ ನೋಡಿದಾಗ ಆ ಕಾರಲ್ಲಿ ಯಾರು ಇದ್ರು ಸರ್? ಎಷ್ಟು ಜನ ಇದ್ರು? ಆ ಕಾರಲ್ಲಿ 4 ಜನ ಇದ್ರು ಸರ್. ಡ್ರೈವರ್ ಒಬ್ರು ಇದ್ರು, ಕೃಷ್ಣ ಅಂತ. ಆಮೇಲೆ ಇನ್ನೊಬ್ರು ಸುನಿಲ್ ಅವ್ರ ಕಸಿನ್ ಇದ್ದಾರೆ. ಸುನಿಲ್ ಅವ್ರ ತಾಯಿ, ಹೌದು, ತಾಯಿ ತಮ್ಮನ ಭಾಗ ಸಚಿನ್ ಮಲ್ಲಿ ಅಂತ. ಇವಾಗ ಕರೆಂಟ್ಲಿ ಅವರು US ಅಲ್ಲಿ ಇದ್ದಾರೆ. ಆಮೇಲೆ ಹಿಂದ್ಗಡೆ ನಮ್ಮ ಮಾವ, ಆಮೇಲೆ ಪಕ್ಕದಲ್ಲಿ ಮಾಲಾಶ್ರೀ ಅವ್ರು ಕೂತಿದ್ರು. ಸೊ 4 ಜನ ಟ್ರಾವೆಲ್ ಮಾಡ್ತಿದ್ರು. ಈಗ ಮಾಲಾಶ್ರೀ ಮೇಡಮ್ ಏನಾಗಿಲ್ಲ, ಮುಂದೆ ಕೂತಿರುವಂತ. ಹೌದು, ಸಚಿನ್ ಅವ್ರಿಗೆ ಅವ್ರಿಗೆ ಏಟಾಗಿತ್ತು. ಸಚಿನ್ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸೀರಿಯಸ್ ಆಗಿದ್ದು, ICU ನಲ್ಲಿ ಇದ್ರು. ಬಟ್ ಆಮೇಲೆ ರಿಕವರ್ ಆದ್ರು. ಮಾಲಾಶ್ರೀ ಅವ್ರಿಗೂ ಏಟಾಗಿತ್ತು, ಅವರು ತುಂಬಾ ಟೈಮ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದು. ಬಟ್ ಅದೇ ಈ ಕಡೆ ಕೂತವರು ಲಾರಿ ಬಂದು, ಹೌದೌದು, ರಾತ್ರಿ ನಡೆದಿರೋ ಸರ್. ಲಾರಿ ಕಾರ್ ಹೆಡ್ ಆನ್ ಕೊಲಿಷನ್. ಅದು ಅವಾಗ ಹೈವೇ ಎಲ್ಲ ಇವಾಗಿನ ತರ 4 ಲೇನ್ 5 ಲೇನ್ ಇರ್ತಾ ಇರಲಿಲ್ಲ. ಚಿತ್ರದುರ್ಗ ಸರ್, ಚಿತ್ರದುರ್ಗದಲ್ಲಿ ಆಗಿರೋದು. ರಾತ್ರಿ ಬೆಳಗಿನ ಜಾವ 3-4 ಗಂಟೆಗೆ ಆಗಿರ್ಬೋದು ಸಾಧಾರಣ ಆಕ್ಸಿಡೆಂಟ್. ಬಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡೋಷ್ಟರಲ್ಲಿ ಬೆಳಗಾಗಿತ್ತು, 6-7 ಗಂಟೆ ಆಗಿತ್ತು. ಆಲ್ಮೋಸ್ಟ್ 3-4 ಗಂಟೆ. ಹೌದು, ಆ ಟೈಮಲ್ಲಿ ಗಾಡಿಯಲ್ಲಿ ಓಡಾಡೋದು ಕಡಿಮೆ, ಈಗಿನ ತರ ಟ್ರಾಫಿಕ್ ಇರ್ತಾ ಇರಲಿಲ್ಲ. ಸೊ ಬೆಳಗಿನ ಜಾವ 6-7 ಗಂಟೆ ಹೊತ್ತಿಗೆ ನೋಡಿದವರು ಅಡ್ಮಿಟ್ ಮಾಡಿಸಿದ್ರು. ಸೊ ಆಲ್ಮೋಸ್ಟ್ 2-3 ಅವರ್ಸ್ ಎಲ್ಲ ಅಲ್ಲೇ ಇದ್ರು. ನೀವು ಊರಲ್ಲಿ ಇದ್ರ ಸರ್? ನಾನು ಊರಲ್ಲಿದ್ದೆ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಊರಲ್ಲಿ ಏನೋ ತುಂಬಾ ಜನ ಸೇರಿದ್ರು ಅಂತೆಲ್ಲ? ಹೌದೌದು, ಊರಲ್ಲಿ ತುಂಬಾ ಜನ ಸೇರಿದ್ರು. ಆಮೇಲೆ ಬೆಂಗಳೂರಿಂದ ಊರಿಗೆ ತಂದಿರೋದು, ಚಿತ್ರದುರ್ಗದಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿ ಆಮೇಲೆ ಅವರು ಬೆಂಗಳೂರಿಂದ ಆಂಬ್ಯುಲೆನ್ಸ್ ಮುಖಾಂತರ ನಮ್ಮೂರಿಗೆ ಅವ್ರು ನಿಮ್ಮ ಮನೆ ನೋಡಿದ್ದೀರಾ ಅಲ್ಲಿ ತಂದಿರೋದು. ತುಂಬ ಊರವರೆಲ್ಲ ಸೇರಿದ್ರು. ಮತ್ತು ಇಲ್ಲಿ ಬೆಂಗಳೂರಲ್ಲಿ ಕೂಡ ಒಂದು ಸ್ವಲ್ಪ ಟೈಮ್ ಅವ್ರು ಶರೀರ ಇಟ್ಟಾಗ ತುಂಬ ಇಂಡಸ್ಟ್ರಿ ಅವ್ರು ಎಲ್ಲ ಬಂದಿದ್ರು, ಅಣ್ಣವ್ರು ಕೂಡ ಬಂದಿದ್ರು, ಎಲ್ಲ ಬಂದು ನೋಡ್ಕೊಂಡು. ಆ ಪ್ಲೇಸ್ ಅನ್ನು ಕೂಡ ನಾವು ತೋರಿಸಿದ್ವಿ, ಸಮಾಧಿಯ ಒಂದು ಅವ್ರನ್ನ ಎಲ್ಲಿ ಸುಟ್ಟಿದ್ದಾರೆ ಆ ಪ್ಲೇಸ್ ಅಲ್ಲಿ ಒಂದು ಸಮಾಧಿ ಮಾಡಿ. ಸೊ ಅನಂತರ ಮನೆಯವ್ರನ್ನೆಲ್ಲ ಮಾತಾಡಿಸಿ ನಾವು ಬಂದ್ವಿ. ತಾಯಿಯವರು ಇದ್ರು, ನಾನು ಸಂದರ್ಶನ ಮಾಡಿಸಿದ್ರು. ಈಗ ತಾಯಿಯವ್ರು ತೀರ್ಕೊಂಡ್ರು. ಹೋದ ವರ್ಷ ಮಾರ್ಚ್ಗೆ ತಿರ್ಕೊಂಡಿರೋದು. ಅವ್ರಿಗೆ ವಯಸ್ಸಾಗಿತ್ತು, 84-85. ನಮ್ಮ ಜೊತೆ ಇದ್ರು ಅವರು. ಬಹುಶಃ ನಿಮ್ಮನ್ನು ತುಂಬಾ ಕಾಡ್ಬಹುದು ಅಂತ ಅನ್ಸುತ್ತೆ. ಈಗ ಎಲ್ಲ ಸಿನಿಮಾ ಪ್ರಚಾರದಲ್ಲಿ ಓಡಾಡ್ತಿದ್ದೀರಾ. ಸೊ ಎಲ್ಲ ಕೆಲವೊಂದು ಇನಿಷಿಯೇಟಿವ್ ನೀವು ತಗೊಂಡಿದ್ದೀರಾ, ನೀವು ಜೊತೆಯಾಗಿ ಓಡಾಡ್ತಿದ್ದೀರಾ. ಸಿಕ್ಕಾಪಟ್ಟೆ ಕಾಡುತ್ತೆ ಅಂತ ನಾನು ಅನ್ಕೊಂತೀನಿ. ಖಂಡಿತ ಸರ್, ನೆನಪಿದ್ದೇ ಇರುತ್ತೆ. ಬಿಕಾಸ್
ಸಿನಿಮಾ ಅಂದ ತಕ್ಷಣ ನಂಗೆ ಫಸ್ಟ್ ನನ್ನ ತಲೆಗೆ ಬರೋದು ಅವ್ರು ನಮ್ಮ ಮಾವನ ಚಿತ್ರಣ. ಯಾವುದೇ ಇವಾಗಲೂ ಅಷ್ಟೇ, ಬಿಕಾಸ್ ನಾವು ನೋಡಿದ್ದೀವಿ ಹತ್ರದಿಂದ, ನಮ್ಮ ಫ್ಯಾಮಿಲಿ ಅವರೇ. ಸೊ ಅವರು ಕಷ್ಟಪಟ್ಟು ಬಂದವರು, ಅವರು ಇಂಜಿನಿಯರಿಂಗ್ ಮಾಡಕ್ಕೆ ಬಂದವರು. ಇಂಜಿನಿಯರಿಂಗ್ ಮಧ್ಯದಲ್ಲಿ ಬಿಟ್ಬಿಟ್ಟು ಈ ಲೈನ್ಗೆ ಹೋಗ್ಬಿಟ್ರು. ಮನೇಲಿ ಯಾರು ಗೊತ್ತಿರಲಿಲ್ಲ ಅವಾಗ ಅವ್ರು ಇಂಜಿನಿಯರಿಂಗ್ ಬಿಟ್ಟು ಮಾಡ್ತಾ ಇದಾರೆ ಅಂತ. ಆಮೇಲೆ ಗೊತ್ತಾಗಿ ಮನೇಲಿ ಸಪೋರ್ಟ್ ಮಾಡಿದ್ರು. ಬಟ್ ಅವರೇ ಸ್ಟ್ರಗಲ್ ಮಾಡ್ಕೊಂಡು ಈಗ ಅವಕಾಶಗಳು ಹುಡ್ಕೊಂಡು ಒಂದು ಸಿನಿಮಾ ಸಿಕ್ತು. ಶ್ರುತಿ ಮೊದಲನೇ ಸಿನಿಮಾ ಹಿಟ್ ಆಯ್ತು. ಅದಾದ್ಮೇಲೆ ಒಂದ್ ಮಾಡ್ತಾ ಹೋದ್ರು. ಹಾಡು ಕೇಳಿದ್ರೆ ಬಹುಶಃ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಸರ್. ಈಗ ರಿಪ್ಪನ್ ಸ್ವಾಮಿಯಲ್ಲಿ ಏನಾದ್ರು ಹಾಡುಗಳ ಸಂಖ್ಯೆ ಎಷ್ಟಿದೆ, ಮತ್ತೆ ಏನಾದ್ರು ಕ್ಯಾಚಿ ಆಗಿರುವಂತಹ ಹಾಡುಗಳು ಬಿಟ್ಟುಗಳು ಇದೆ. ಒಂದು 3 ಹಾಡುಗಳಿದೆ. 2 ಹಾಡುಗಳು ನಾವು ಜನಪದ ಹಾಡು, ಅಂದ್ರೆ ಜೇನು ಕುರುಬರ ಹಾಡುಗಳನ್ನ, ಸಿಚುವೇಶನ್ ಆ ಥರ ನಡೆಯುತ್ತೆ, ಕತೆ ಆ ಥರ ನಡೆಯುತ್ತೆ. ಸೊ ಅದಕ್ಕೆ ಹೊಂದಾಣಿಕೆ ಆಗೋದ್ರಿಂದ ಜೇನು ಕುರುಬರ ಹಾಡನ್ನ ಬಳಸಿದ್ವಿ. ಒಂದು ಲವ್ ಡ್ಯೂಯೆಟ್ ಸಾಂಗ್ ಇದೆ, ಅಂದ್ರೆ ಒಂದು ಮಾಂಟೇಜ್ ಸಾಂಗ್ ತರ ಬರುತ್ತೆ. ಒಟ್ಟು 3 ಹಾಡಿದೆ ಅಷ್ಟೇ. ಒಂದು ಕೇಳಿದ್ದೆ ಸರ್ ನಾನು, ಈ ಕಥೆಯನ್ನ ಮಾಡುವಾಗ್ಲೇ ನೀವು ಫಿಕ್ಸ್ ಆಗಿದ್ರಿ ವಿಜಯ ರಾಘವೇಂದ್ರ ಸರ್ ಅವರಿಗೆ ಈ ಕಥೆಯನ್ನ ಮಾಡ್ತಾ ಇದ್ದೀವಿ? ಹೌದು. ಯಾಕೆ ಅವ್ರನ್ನೇ ಕೇಳ್ತು ಆ ಸಬ್ಜೆಕ್ಟ್? ಆಕ್ಚುಲಿ ಸರ್ರೇ ನನಗೆ ಒಮ್ಮೆ ಸಜೆಸ್ಟ್ ಮಾಡಿದ್ರು, ನಾನು ತುಂಬಾ ಒಳ್ಳೆ ಒಂದು ಕ್ಯಾರೆಕ್ಟರೇ ಮಾಡ್ತಾ ಇದ್ದೀನಿ, ಒಂದ ಲವರ್ ಬಾಯ್ ಆಗಿ ಅಥವಾ ಒಂದು ಸಾಫ್ಟ್ವೇರ್ ಟೆಕ್ಕಿ ಕ್ಯಾರೆಕ್ಟರ್. ಸೊ ಈ ತರ ಒಳ್ಳೊಳ್ಳೆ ಕ್ಯಾರೆಕ್ಟರ್ನೇ ಮಾಡ್ತಾ ಇದ್ದೀನಿ. ಬಟ್ ನಾನು ಸ್ವಲ್ಪ ಕೆಟ್ಟವನಾಗಿ ಅಥವಾ ಒಂದು ಗ್ರೇ ಶೇಡ್ ಇರುವಂತ ಕ್ಯಾರೆಕ್ಟರ್ ಆ ಥರ ಏನಾದರೂ ಒಂದು ಮಾಡಬೇಕು ಅಂತ ಅವರೊಮ್ಮೆ ನಮ್ದು ಯಾವುದೋ ಒಂದು ವೆಬ್ ಸೀರೀಸ್ ನಾವು ಶೂಟ್ ಮಾಡ್ತಾ ಇದ್ವಿ, ಹಕ್ಕುನ ಮಾಟಾಟ ಅಂತ. ಆ ಟೈಮಲ್ಲಿ ಹೇಳಿದ್ರು. ಸೊ ಆ ಟೈಮಲ್ಲಿ ಈ ಒಂದು ಲೈನ್ ಇತ್ತು ನನ್ನ ಹತ್ರ. ಸೊ ಅದನ್ನೇ ಡೆವಲಪ್ ಮಾಡ್ಕೊಂಡು ಅವ್ರಿಗಂತಲೇ ಡೆವಲಪ್ ಮಾಡ್ಕೊಂಡು ಹೋಗಿದ್ದು. ಸೊ ಆಮೇಲೆ ಅದು ಅವ್ರ ಕತೆ ಹೇಳಿದೆ, ಇಷ್ಟ ಆಯಿತು, ಮಾಡೋಣ ಅಂತ ಅಂದರು. ಸೊ ಆಮೇಲೆ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಇದು ಅವ್ರಿಗಂತಲೇ ಬರ್ದಿರೋದ್ರಿಂದ ತುಂಬ ಸೂಟ್ ಕೂಡ ಆಗುತ್ತೆ ಅವ್ರಿಗೆ. ತುಂಬ ಚೆನ್ನಾಗೂ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ನಾನು ಅವ್ರು ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಅವರು ಜಡ್ಜ್ ಮಾಡ್ತಾ ಇಲ್ಲ, ಆ ಪಾತ್ರಕ್ಕೆ ಏನು ಬೇಕು, ರಿಪ್ಪನ್ ಸ್ವಾಮಿ ಕ್ಯಾರೆಕ್ಟರ್ಗೆ ಏನು ಬೇಕು ಅದನ್ನು ಕಂಪ್ಲೀಟ್ ಕೊಟ್ಟಿದ್ದಾರೆ. ನಾನು ಸಂದರ್ಶನ ಮಾಡಬೇಕಾದ್ರೆ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸ್ಪಂದನ ಮೇಡಮ್ ಬಗ್ಗೆನೂ ಕೇಳಿದೆ. ಆ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದ್ದು, ಈ ಸಿನಿಮಾ ಅವ್ರು ತೀರೋಗಿ ಕೆಲವು ದಿನಗಳಲ್ಲೇ ಶೂಟಿಂಗ್ ಬಂದ್ರು ಈ ಸಿನಿಮಾ. ಯಾವ ವ್ಯಕ್ತಿ ಆದ್ರೂ ಹಂಗ್ ಮಾಡಕ್ ಸಾಧ್ಯ ಇಲ್ಲ. ಒಂದಿಷ್ಟು ಟೈಮ್ ಬೇಕು ನನಗೆ, ಇಲ್ಲ ನಾನು ತುಂಬಾ ಕುಸಿದು ಹೋಗಿದ್ದೀನಿ, ನಾನು ಸರಿ ಮಾಡ್ಕೋಬೇಕು ಅಂತ ಇರ್ಬೋದು. ಒಂದು 10-20 ದಿನದಲ್ಲೇನೋ ನಿಮ್ಮ ಶೂಟಿಂಗ್ ಸೆಟ್ಟಿಗೆ ಬಂದು ಮಾಡ್ಕೊಟ್ರು ಅಂತ. ಆ ಸಂದರ್ಭದಲ್ಲಿ ಹೆಂಗಿದ್ರು ಸರ್ ಅವ್ರು? ಏನಾದ್ರು ತುಂಬಾ ಯೋಚನೆ ಮಾಡ್ತಾ ಇದ್ರಾ, ಅಥವಾ ತುಂಬಾ ಬೇಜಾರಿನ ಇದರಿಂದ ಹೊರಗೆ ಬಂದಿರ್ಲಿಲ್ವಾ? ಹೇಗೆ ಆ ಸಂದರ್ಭ ಹೆಂಗ್ ಸೂಟ್ ಆಯ್ತು ನಿಮ್ಗೆ ಅಂತ ಮಾಡ್ಕೊಳ್ಳೋದು? ಆಬ್ವಿಯಸ್ಲಿ ಬೇಜಾರು ಇದ್ದೇ ಇತ್ತು ಸರ್ಗೆ. ಬಟ್ ಏನಂದ್ರೆ ನಾವು ಶೆಡ್ಯೂಲ್ ಎಲ್ಲ ಪ್ಲಾನ್ ಮಾಡಿದ್ವಿ. ಈ ಘಟನೆ ಆಗಿ ಒಂದಷ್ಟು ದಿವಸಕ್ಕೆ ಸರ್ರೆ ಫೋನ್ ಮಾಡಿದ್ರು, ನೀವು ಏನು ಪ್ಲಾನ್ ಮಾಡಿದ್ರೆ ಆಸ್ ಇಟ್ ಈಸ್ ಇರಲಿ, ಏನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾವು 2-3 ತಿಂಗಳು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡಿರ್ತೀವಿ. ಒಂದು ಶೂಟಿಂಗ್ ಅಂತ ಒಂದು ಪ್ಲಾನ್ ಮಾಡಿದಾಗ ನಾವು ನೀಟಾಗಿ ಒಮ್ಮೆ ಏನಾದರೂ ಕ್ಯಾನ್ಸಲ್ ಆಗಿ ಪೋಸ್ಟ್ಪೋನ್ ಆಯಿತು ಅಂದರೆ ತುಂಬ ಬಜೆಟ್ ಲಾಸ್ ಆಗುತ್ತೆ. ಈವನ್ ಸರ್ಗೂ ಗೊತ್ತಿದೆ. ಸೊ ಇಮಿಡಿಯೇಟ್ ಫೋನ್ ಮಾಡಿ ಹೇಳಿದ್ರು, ನೀವು ಏನು ಪ್ಲ್ಯಾನ್ ಮಾಡಿದರೆ ಆ್ಯಸ್ ಇಟ್ ಈಸ್ ಇರಲಿ, ಸೊ ಹಾಗೆ ಶೂಟಿಂಗ್ ಹೋಗೋಣ ಅಂತ. ಸೊ ಅದಾಗಿ ಒಂದು 20 ಡೇಸ್ ಆಗಿದೆ. ಇಮಿಡಿಯೇಟ್ ಬಂದರು, ಶೂಟಿಂಗ್ ನೀಟಾಗಿ ಮಾಡಿಕೊಟ್ರು, ಒಂದು ಶೆಡ್ಯೂಲ್ ಮುಗಿಸ್ಕೊಂಡ್ವಿ. ಅದೇ ಸೆಟ್ಟಲ್ಲಿ ತುಂಬ ಸೈಲೆಂಟಾಗಿ ಇರ್ತಿದ್ರು. ಇವನ್ ನಮ್ಮ ಕ್ಯಾರೆಕ್ಟರ್ ಕೂಡ ಅದೇ ಥರ ಸ್ವಲ್ಪ ಸಿಮಿಲರ್, ಅಂದರೆ ಸೈಲೆಂಟಾಗಿ ಇರೋವಂಥ ಕ್ಯಾರೆಕ್ಟರ್ ಆಗಿದ್ದರಿಂದ ಇವನ್ ನಾವು ಕೂಡ ಜಾಸ್ತಿ ಅವ್ರಿಗೆ ಏನು ಡಿಸ್ಟರ್ಬ್ ಮಾಡ್ತಿರಲಿಲ್ಲ. ಅವ್ರ ಪಾಡಿಗೆ ಅವ್ರು ಬಂದು ಆ್ಯಕ್ಟ್ ಮಾಡಿಕೊಂಡು ಹೋಗ್ತಾಯಿದ್ರು. ಸೊ ಇತ್ತು, ಆ ಪೇಯ್ನ್ ಗೊತ್ತಾಗ್ತಾ ಇತ್ತು ನಮಗಲ್ಲಿ ಸೆಟ್ಟಲ್ಲಿ ನೋಡಬೇಕಾದ್ರೆ ಗೊತ್ತಾಗ್ತಿತ್ತು. ಬಟ್ ಲೈಕ್ ನಾವು ಕೆಲಸ ಅಂತ ಅಲ್ಲಿ ಹೋದಾಗ ನಾವು ಆಬ್ವಿಯಸ್ಲಿ ಕೆಲಸ ಮಾಡಬೇಕು. ಸೊ ಹಾಗಾಗಿ ತುಂಬ ಸಪೋರ್ಟಿವ್ ಆಗಿದ್ರು. ಅದನ್ನೆಲ್ಲೂ ನಮಗೆ ತೋರಿಸ್ಲಿಲ್ಲ. ಫ್ರಸ್ಟ್ರೇಷನು, ಕೋಪ ಅಥವಾ ಒಂದು ನೋವು ಇರುತ್ತೆ, ಅದನ್ನು ಕ್ಯಾಮ್ರದ ಮುಂದೆ ಎಲ್ಲೂ ತೋರಿಸ್ಲಿಲ್ಲ. ಚೆನ್ನಾಗಿತ್ತು. ಸರ್, ಈಗ ಸಿನಿಮಾ ರಿಲೀಸ್ ದಿನ ಏನಾದರೂ ಸುನೀಲ್ ಅವರ ಫ್ಯಾಮಿಲಿಯವ್ರು ಏನಾದರೂ ಬರ್ತಾರಾ? ನಾವು ಅವ್ರನ್ನೆಲ್ಲ ಮತ್ತೆ ಭೇಟಿ ಆಗ್ಬೋದಾ? ಏನಾದ್ರು ಪ್ಲಾನಿಂಗ್ ಇದೆಯಾ ಕರೆಸಬೇಕು? ಅದೇ ಅದು ನಾವೇನು ಮಾತಾಡಬೇಕು ಅಂತ ಪ್ರೀಮಿಯರ್ ಹತ್ರ ಮಾಡೋ ಪ್ಲಾನ್ ಇದೆ. ಮಾಡಿದಾಗ ಅದನ್ನು ಆ ಸ್ಟೇಜಿಗೆ ಇನ್ನೂ ಹೋಗಿಲ್ಲ. ಫಸ್ಟ್ ಟ್ರೀಸರ್ ಬಿಡಬೇಕು, ಟ್ರೈಲರ್ ಬಿಡಬೇಕು. ಅದಾದ್ಮೇಲೆ ಅದನ್ನ ಪ್ಲಾನಿಂಗ್ ಮಾಡ್ತಾ ಇದೀವಿ. ಕಂಪ್ಲೀಟ್ಲಿ ಅವ್ರಿಗೆ ಒಂದು ಡೆಡಿಕೇಶನ್ ಆಗಿ ಇರಲಿ ಈ ಸಿನಿಮಾ ಅಂತ ನಾನು ಅನ್ಕೊಂತೀನಿ. ಬಹುಶಃ ನನಗೆ ಪ್ರತಿ ಸಿನಿಮಾಗಳಲ್ಲಿ ಮಾತಾಡುವಾಗಲೂ ನಾವು ಅಂದ್ಕೊಳ್ಳೋದಷ್ಟೇ, ಆ ಸಿನಿಮಾ ಹಿಟ್ ಆಗಲಿ, ಅದ್ರ ಹಿಂದೆ ಸುಮಾರು ಜನ ಕೆಲಸ ಮಾಡಿರ್ತಾರೆ. ನೀವೆಲ್ಲ ಇಡೀ ಒಂದು 4-5 ವರ್ಷದ ಜೀವನವನ್ನೇ ದಾರೆ ಎರೆದಿರ್ತೀರ. ಬಹುಶಃ ಒಂದು ಸಿನಿಮಾ ಹಿಟ್ ಆಗೋದ್ರಿಂದ ಮತ್ತೆ ಒಂದಿಷ್ಟು ಸಿನಿಮಾಗಳು ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ನಾನು ರಿಪ್ಪನ್ ಸ್ವಾಮಿಲೂ ಆ ಕೆಲಸ ಆಗಲಿ ಅಂತ ಅನ್ಕೊಂತೀನಿ. ಯಾಕಂದರೆ ನನಗೆ ಆ ಪೋಸ್ಟರ್ಗಳನ್ನು ನೋಡಿದಾಗ ಅವರ ಆ ಲುಕ್ ಏನೋ ಒಂದು ನಾನ್ ವೆಜ್ ಅಂಗಡಿಲೋ ಯಾವುದೋ ಇದ್ರದಲ್ಲಿ ಒಂದು ಲುಕ್ ಇದೆ. ಸೊ ಅದನ್ನ ನೋಡಿದಾಗೆಲ್ಲ ಒಂದು ಹೊಸ ಬಗೆಯಲ್ಲಿ ಟ್ರೈ ಮಾಡಿದ್ದಾರೆ ಅನ್ನೋದು ಸತ್ಯವಾಗ್ಲೂ ಗೊತ್ತಾಗುತ್ತೆ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದಾನೇ ಒಂದು ಆಹ್ವಾನ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಸರ್. ನೀವೇ ನೇರವಾಗಿ ಹೇಳ್ಬೋದು. ಖಂಡಿತ. ಹೆಗ್ಗದ್ದೆ ಎಲ್ಲ ವೀಕ್ಷಕರು ಕೂಡ ನಿರ್ದೇಶಕನಾಗಿ ನಾನು ಕೇಳ್ಕೊತಾ ಇದ್ದೀನಿ. ರಿಪ್ಪನ್ ಸ್ವಾಮಿ ಖಂಡಿತವಾಗ್ಲೂ ಒಂದು ವಿಭಿನ್ನವಾದ ಸಿನಿಮಾ.
ನೀವು ಏನು ಇವಾಗ ಕಂಟೆಂಟ್ ಓರಿಯೆಂಟೆಡ್ ಸ್ಕ್ರಿಪ್ಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಬೇರೆ ಭಾಷೆಯ ಸಿನಿಮಾಗಳನ್ನ OTT ನೋಡಿ ಈ ಥರ ಸಿನಿಮಾ ಕನ್ನಡದಲ್ಲಿ ಬರಬೇಕು ಅಂತ ಏನು ಅಪೇಕ್ಷೆ ಪಡ್ತೀರಾ, ಅದೇ ಥರ ಅದ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 29ನೇ ತಾರೀಕು ರಿಪ್ಪನ್ ಸ್ವಾಮಿ ಬಿಡುಗಡೆ ಆಗ್ತಿದೆ, ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ. ಖಂಡಿತವಾಗ್ಲೂ ನೀವು ಏನು ನಿರೀಕ್ಷೆ ಇಟ್ಕೊಂಡು ಬರ್ತೀರಾ ಅದಕ್ಕೆ ಮೋಸ ಇರಲ್ಲ, ತುಂಬ ವಿಭಿನ್ನವಾಗಿರುತ್ತೆ, ನಿಮ್ಮನ್ನು ರಂಜಿಸುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್ ನಿಜವಾಗ್ಲೂ ಖುಷಿ ಆಯಿತು. ಸೊ ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಗೆ ಥ್ಯಾಂಕ್ ಯು. ಹಾಗೇನಿಲ್ಲ ಸರ್, ನಮ್ಮ ಕರ್ತವ್ಯ. ಜೊತೆಗೆ ಸುನೀಲ್ ಅವರ ಫ್ಯಾಮಿಲಿಗೆ ಒಂದು ಥ್ಯಾಂಕ್ಸ್ ಇದೆ ನಮ್ಮ ಹತ್ರ, ಧನ್ಯತೆ ಇದೆ. ನಂಗೆ ಫಸ್ಟ್ ಟೈಮ್ ಫೋನ್ ಬಂದಾಗಲೂ ಇವ್ರಿಗೆ ಅದೇ ಹೇಳಿದೆ. ಸೊ ಅವ್ರಿಗೋಸ್ಕರ ಆದರೂ ನಾನು ಇದನ್ನು ಜನರಿಗೆ ತಲುಪಿಸ್ತೀವಿ ಅಂತ. ಸೊ ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ಕೂಡ ಮುನ್ನಡೆಯಿರಿ, ಅದೇನಾಗುತ್ತೋ ಆಗಲಿ, ಒಳ್ಳೇದಾಗಲಿ ಅಂತ ನಾನು ಕೂಡ ಅನ್ಕೊತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಜೊತೆಗೆ ಇಷ್ಟು ಸಮಯ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ಹಂಚಿಕೊಟ್ಟಿದ್ದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ರಿಪ್ಪನ್ ಸ್ವಾಮಿ ಸಿನಿಮಾವನ್ನು ನೀವು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮುಂದೆ OTTಲಿ ಬರುತ್ತೆ, TV ಬರುತ್ತೆ ಅಂತ ಕಾಯಬಾರ್ದು. ನಾವೇ ಹೋಗಿ ಈ ಚಿತ್ರವನ್ನು ನೋಡಿ ಈ ತಂಡವನ್ನು ಬೆಂಬಲಿಸಿದರೆ ಅವರು ಮತ್ತೊಂದಿಷ್ಟು ಸಿನಿಮಾಗಳನ್ನು ನಮಗೆ ಕೊಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ.